ಹೆಲೋ ಗೈಸ್, ನಮಸ್ಕಾರ. ಇವತ್ತು ನಾವು ದಿ ಮೋಸ್ಟ್ ಆಂಟಿಸಿಪೇಟೆಡ್ ಟ್ರೇಲರ್ ರಿಯಾಕ್ಷನ್ ಮಾಡಕ್ ಬಂದೀವಿ. ಕನ್ನಡ ಸಿನಿಮಾದಲ್ಲಿ ಸುಮಾರು ವರ್ಷದಿಂದ ಮುಂದಕ್ಕೆ ಹೋಗಿ 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 ಈಗ ಟ್ರೈಲರ್ ಲಾಂಚ್ ಆಗಿದೆ. ಈ ವರ್ಷ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತ KD ದ ಡೆವಿಲ್ ಸಿನಿಮಾದು. ಧ್ರುವ ಸರ್ಜಾ ಅವರು ಸುಮಾರು ವರ್ಷಗಳಾದ್ಮೇಲೆ ಬರ್ತಾರೆ. ಹೌದು, 3-4 ವರ್ಷ ಆಗಿಂದಾನೆ ಅವರು ಬರ್ತಿದ್ದಾರೆ. ಸುಮಾರು ಕಷ್ಟಪಟ್ಟಿರೋದಕ್ಕೆ ಫಿಲಂ ಮಾಡಕ್ಕೆ, ಫಿಲಂ ನ ತೆರೆ ಮೇಲೆ ತರಕ್ಕೆ ಅಂಡ್ KVN ಕಡೆಯಿಂದ ಪ್ರೊಡ್ಯೂಸ್ ಮಾಡಿರೋದು. ಪ್ರಾಬ್ಲಿ KVN ಫಸ್ಟ್ ಬಿಗ್ ಫಿಲಂ ಅಂತ ಇರ್ಬೇಕು. ಹೌದು, ರಿಲೀಸ್ ಆಗ್ತಿದೆ. ಅಂಡ್ ಸುಮಾರು ದೊಡ್ಡ ದೊಡ್ಡ ಆಕ್ಟರ್ಸ್ ಅಂಡ್ ಆಕ್ಟ್ರೆಸಸ್ ಇದಾರೆ. ಫುಲ್ ತುಂಬಾ ಜನ. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರಮೇಶ್ ಅರವಿಂದ್ ಅವರು, ರವಿಚಂದ್ರನ್ ಅವರು, ಸುದೀಪ್ ಅವರು, ಧ್ರುವ ಸರ್ಜಾ ಅವ್ರನ್ನ ಅಂಡ್ ಮ್ಯೂಸಿಕ್ ಕೊಟ್ಟಿರೋದು ಅರ್ಜುನ್ ಜನ್ಯ ಅವರು. ಸೊ ನೋಡೋಣ, ಟ್ರೈಲರ್ ಬಂದಿದೆ, ರಿಯಾಕ್ಟ್ ಮಾಡೋಣ. ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಕೊಡಿ. ರಿಯಾಕ್ಟ್ ಮಾಡಿ, ನೋಡೋಣ ಹೇಗಿದೆ ಟ್ರೈಲರ್ ಅಂತ. ಹೋಪ್ಫುಲಿ ಜಾತ್ರೆ ತರ ಇರಬಾರ್ದು. ಇಷ್ಟೊಂದ್ ಜನ ತುಂಬಿಸ್ಕೊಂಡಿದ್ದಾರೆ. ಕ್ಲಬ್ ಮಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಟಾಟಾ 3, 2, 1. ಯಾವ ಪ್ರಧಾನಿಗೂ ಕೊಡದೆ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಡಿ ರವಿಶಂಕರ್ ಒಬ್ಬ ಕ್ರಿಮಿನಲ್ ನ ಕರ್ಕೊಂಡು ಹೋದಂಗೆ ಶಾರ್ಟ್. ರವಿಶಂಕರ್ ಅವರು ಇದಾರೆ. ಮೆರವಣಿಗೆ ಮಾಡಿಸ್ತಾಗಿತ್ತು. ಅಪ್ಪ ಓ ಇದು 90s ತರ ಇದೆ ಬೆಂಗಳೂರು. ಸಾಕಾಗಿದೆ. ಕಾಂಟ್ರವರ್ಷಿಯಲ್ ಸಾಂಗ್ ಅದು. ಇದು ರೀಶ್ಮನ್ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್. ಹೋಗ್ತಿದ್ದವ್ರ ಜೀವನದಲ್ಲಿ ಒಂದು ಸುಂದರ ಗಾಳಿಯ ಜಯಂತಿ ಸಾಕು. ಯಪ್ಪ, ತುಂಬಾ ಸಿಕ್ಕಾಪಟ್ಟ ವೈಲೆನ್ಸ್. ಮನುಷ್ಯನ ಕಲಿಯಕ್ಕಂತದೇನಪ್ಪ. ಯಪ್ಪ, ಯಪ್ಪ, ಏನ್ ಕಲರ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಸಖತ್ತಾಗಿದೆ. ಡ್ಯಾಮ್ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಉಳ್ಕೊಂಡ್ಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಣ. ಯಪ್ಪ, ಯಾರು ನೋಡಿಲ್ವಾ? ಗೊತ್ತಾಗ್ಲಿಲ್ಲ. ಇದು ಅಂತ್ಯ ಅಲ್ರಿ, ಆರಂಭ. ಸುದೀಪ್ ಅವ್ರ ಎಂಡಲ್ಲಿ 30th ಏಪ್ರಿಲ್. ನಾನು ಏನ್ ಕೇಳಿದ್ದೆ ಅಂತಂದ್ರೆ, ಪ್ರಾಬ್ಲಿ ಇದ್ರಲ್ಲಿ 2 ಪಾರ್ಟ್ ಬರ್ಬೋದು. ಸುದೀಪ್ ಕ್ಯಾನ್ ಕಂಟಿನ್ಯೂ ಫಾರ್ ದಿ ಸೆಕೆಂಡ್ ಪಾರ್ಟ್ ಅಂತ. ಸುದೀಪ್ ಅವರು ಸೆಕೆಂಡ್ ಪಾರ್ಟ್ಗೆ ಕೊನೆಯಲ್ಲಿ ಬಂದು ಈ ಕ್ಯಾನ್ ಟೇಕ್ ಓವರ್ ಫಾರ್ ದಿ ಸೆಕೆಂಡ್ ಪಾರ್ಟ್ ಅಂತ. ಫಸ್ಟ್ ಇದು ಹೆಂಗ್ ಅನ್ಸ್ತು ನಂಗೆ? ಹಳೆ ಕಾಲದ ಬೆಂಗಳೂರಲ್ಲಿ ಸೆಟಪ್ ಮಾಡ್ದಂಗೆ ಇತ್ತು. 80s 90s. ಧ್ರುವ ಸರ್ಜಾ ಅವ್ರ ಕ್ಯಾರೆಕ್ಟರ್ ನೇಮ್ ಕಾಳಿದಾಸ ಅಂತ, ಅದಕ್ಕೆ KD. KD ಸರ್ ಕಾಳಿದಾಸ. ಸೊ ರೇಷ್ಮಾ ರಾಣೆ ಅವ್ರದ್ದು ಸ್ವಲ್ಪ ಬಜಾರಿ ಕ್ಯಾರೆಕ್ಟರ್. ಹೌದೌದು. ಅಂಡ್ ಕಾಮನ್ ಅನ್ಸುತ್ತೆ, 2-3 ಶಾರ್ಟ್ ಬರುತ್ತೆ, ಸೇಮ್ ಆಕ್ಷನ್ ಮಾಡ್ತಾರೆ. ಇಟ್ ಈಸ್ ಓಲ್ಡ್ ಬ್ಯಾಂಗ್ಳೂರ್. ಸಿಕ್ಕಾಪಟ್ಟೆ ವೈಲೆನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಗಾರ್ಜಿಯಸ್ ಲುಕಿಂಗ್. ಸಿನಿಮಾಟೋಗ್ರಫಿ ವಿಲಿಯಂ ಡೇವಿಡ್ ಅವರು ವಿಕ್ರಾಂತ್ ರಾಣಾ ಮಾಡಿದ್ರು ಮುಂಚೆ. ಗತವೈಭವ ಮಾಡಿದ್ರು. ಅವರು ಬ್ರಿಲಿಯಂಟ್ ಕಲರ್ಸ್ ಆರ್ ಬ್ರಿಲಿಯಂಟ್.
ಕ್ಯಾಮರಾ ಮೂವ್ಮೆಂಟ್ ಯಾವ್ದೋ ಒಂದು ಆಚೆ ಕಡೆ ಸ್ಟಾರ್ಟ್ ಆಗಿ ಬಿಲ್ಡಿಂಗ್ ಒಳಗೆ ಕ್ಯಾಮರಾ ಮೂವ್ಮೆಂಟ್ ಇದು ಹೆಂಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಕ್ ಆಲ್ಸೋ ಇಂಗ್ಲಿಷ್ ಬಿಟ್ ಬಂತು. ಹೌದು Music was not Arjun is really nice in music. ಹೌದು Really nice. Just that ಅವ್ರಿಗೆ ಅಷ್ಟೊಂದು ಸಿಕ್ತಿಲ್ಲ ಅಂತ ಇತ್ತೀಚೆಗೆ ಅದು ಸಿಕ್ತಿದ್ಯಾ ಸಿಮಿಲಾರಿಟಿ ಇದೆ. ಈಗ ಜಾಸ್ತಿ ನಾವು ಅರ್ಜುನೇಶ್ ಲೋಕನಾಥ್ ಚರಣ್ ರಾಜ ಅಂತ ಕೇಳಿಸ್ಕೊಂಡು ಬಟ್ ಅರ್ಜುನ್ ಇಸ್ ರಿಯಲಿ ವೆರಿ ನೈಸ್. ಹೌದು ಚೆನ್ನಾಗಿ ಬಂದಿದೆ. ಅಂಡ್ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ದರ್ ಇಸ್ ಅ ರೀಸನ್ ಆಲ್ಸೋ ಅನ್ಸುತ್ತಲ್ಲ, ಸಿಕ್ಕಾಬಿಟ್ಟೆ ವೈಲೆನ್ಸ್ ಇದೆ ಹಾಕೊಂಡು ಎಸ್ ಇದಕ್ಕೆ ಇವ ಎಲ್ಲ ಕೊಟ್ಟಿದ್ದಾರೆ ಪಕ್ಕ. ಇದು ಸಂಜಯ್ ದತ್ ಅವ್ರು ಬಂದ್ಬಿಟ್ಟು ಸಿಗರೆಟ್ ಪ್ಯಾಕ್ ಅಲ್ಲಿ ಬೆಂಕಿನೇ ಹಚ್ಬಿಟ್ಟು ಸಿಗರೆಟ್ ಹಚ್ಕೋತಾರಲ್ಲ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ ಅದು. ಅಂಡ್ ರವಿಶಂಕರ್ ಅವರೇ ಫುಲ್ ನರೇಟ್ ಮಾಡಿ ಹೋಲ್ ಟ್ರೇಲರ್ ನ ಅವರೇ ನರೇಟ್ ಮಾಡಿರೋದು. ಸೊ ಅವ್ರು ವಿಲನ್ ಆಗಿರ್ತಾರ ಮೂವಿಯಲ್ಲಿ. ಕುಡ್ ಬಿ ಅಂದ್ರೆ ಒನ್ ಆಫ್ ದಿ ಗ್ಯಾಂಗ್ ಅಲ್ಲಿ ಇರ್ತಾರೆ, ಬಟ್ ಇದ್ರಲ್ಲಿ ಇಷ್ಟು ಜನ ಇರೋದ್ರಿಂದ ಯಾರು ವಿಲನ್ ಏನ್ ಅನ್ಕೋತೆ? ಇಟ್ಸ್ ಗ್ಯಾಂಗ್ಸ್ಟರ್ ಟೈಪ್ ಆಫ್ ಮೂವಿ, ಅಂಡರ್ ವರ್ಲ್ಡ್ ಆಫ್ 80s 90s. ಇದು ನೋಡ್ತಾ ಇದ್ರೆ ಈಗ ಓಮಲ್ ಹೆಂಗಾಯ್ತು, ಸಿಂಪಲ್ ಮ್ಯಾನ್ ಗೆಟಿಂಗ್ ಇನ್ ಟು ಗ್ಯಾಂಗ್ಸ್ಟರ್ ಸಿಚುವೇಶನ್ ವಿಲ್ ಮೇಕ್ ಹಿಮ್ ಗೆಟ್ ಇನ್ ಟು ಗ್ಯಾಂಗ್ಸ್ಟರ್. ಇದು ಮೊದಲನೇ ಸತ ಮಚ್ಚಿಡಿದೇವನಿ ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಮೇಕ್ಸ್ ಮೀ ಫೀಲ್ ಓಕೆ ಕಾಮನ್ ಪರ್ಸನ್ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸ್ he becomes a gangster. ಈ ತರ ಹಂಗೆ ಆಗಬಹುದೇನೋ ಅಂತ ಅನ್ಸುತ್ತೆ. ಈಗ ನಿನ್ಗಿದು ನೀನ್ ಟ್ರೈಲರ್ ನೋಡೋಕ್ಕಿಂತ ಮುಂಚೆ ಜಾತ್ರೆ ತರ ಇರಬಾರ್ದು ಅಂದಿದ್ದಲ್ಲ, ಹೌ ಡಿಡ್ ಯು ಫೀಲ್ ನಾವು? ಟ್ರೈಲರ್ ಅಲ್ಲಿ ಸದ್ಯಕ್ಕೆ ಹಂಗ ಗೊತ್ತಾಗಲ್ಲ ಬಿಕಾಸ್ ಫಿಲಮ್ ನೋಡ್ಬೇಕು. ಕ್ಲೀನ್ ಆಗಿ ಫ್ಲೋ ಆಫ್ ಇವೆಂಟ್ಸ್ ಇದ್ದು ಇಮೋಷನಲಿ ಕನೆಕ್ಟ್ ಆಗಿ ಎಲ್ಲ ಎಂಗೇಜ್ಮೆಂಟ್ ಇದ್ರೆ, ಸುಮ್ಮನೆ ಫಾರ್ ದ ಸೇಕ್ ಆಫ್ ಇಟ್ ಮಾಡ್ತೀರಲ್ಲ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಬಿಕಾಸ್ ಇಟ್ ಲುಕ್ಸ್ ಲೈಕ್ ಇಟ್ ಹ್ಯಾಸ್ ಆಲ್ ದ ಎಲಿಮೆಂಟ್ ದಟ್ ಜನರನ್ನ ಅಟ್ರಾಕ್ಟ್ ಮಾಡಕ್ಕೆ ಅಂತ. ನಿಜ. ಮ್ಯೂಸಿಕ್ ಇಸ್ ನೈಸ್, ಅಂಡ್ ವಿಜುವಲ್ಸ್ ಆರ್ ನೈಸ್. ಇದು ಸಾಂಗ್ಸ್ ಒಂದು 5-6 ಸಾಂಗ್ ರಿಲೀಸ್ ಮಾಡಿದಾರಲ್ಲ, ಸಾಂಗ್ಸ್ ಕೆಲವು ಚೆನ್ನಾಗಿದೆ. ಒಂದು ಕಾಂಟ್ರವರ್ಷಿಯಲ್ ಸಾಂಗ್ ಅದು ಬಿಟ್ಟು 5 ಸಾಂಗ್ ಚೆನ್ನಾಗಿದೆ. ಚೆನ್ನಾಗಿದೆ, ಇಟ್ಸ್ ನೈಸ್. ಆ ಸಾಂಗ್ ಒಂದು ಬಿಟ್ಟು ಬಂತು, ತೋರ್ಸಿದ್ರಲ್ಲ ಜಸ್ಟ್ ಸೆಕೆಂಡ್ ಗ್ಲಿಂಪ್ ಆರ್ ಸಮಥಿಂಗ್. ಹೌದು, ಬಟ್ ಓವರ್ ಆಲ್ ಇಟ್ ವಾಸ್ ನೈಸ್, ಇಟ್ ವಾಸ್ ಇಂಟ್ರೆಸ್ಟಿಂಗ್. ಟ್ರೈಲರ್ ಕಟ್ ಚೆನ್ನಾಗಿತ್ತು. ಹೌದು, ಇಟ್ಸ್ ಅ ಬಿಗ್ ಬಜೆಟ್ ಮೂವಿ, ವೆರಿ ಬಿಗ್, ರಿಲೀಸಿಂಗ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಹೌದು. ಅಂಡ್ ಈ ಮೂವಿ ನನ್ನ ಪ್ರಕಾರ ಇಲ್ಲಿ ಬರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಬರ್ಬಹುದು. ಬಿಕಾಸ್ ಇಷ್ಟ ಜನ ಬಿಗ್ ಆಕ್ಟರ್ಸ್ ಇದಾರಲ್ಲ, ದ ರೀಚ್ ಬರ್ಬಹುದು. ಶಾಕಿಂಗ್ ಟು ಸಿ ರಮೇಶ್ ಅರವಿಂದ್ ಸರ್ ಆನ್ ಬ್ಲಡ್. ಹೌದು, ಅವ್ರ ತರ ಫುಲ್ ನೋಡಿ ಬರೀ 2 ಸೆಕೆಂಡ್ ತೋರ್ಸಿದ್ರಲ್ಲ, ಅಷ್ಟೇ ಕಪಲ್ ಆಫ್ ಸೆಕೆಂಡ್ಸ್. ಬಟ್ ಅವರು ರವಿಚಂದ್ರನ್ ಅವ್ರು ಈ ತರ ವೈಲೆಂಟ್ ಇದ್ರಲ್ಲಿ ನೋಡೇ ಇರ್ಲಿಲ್ಲ. ರಮೇಶ್ ಅರವಿಂದ್ ಅವರು ರವಿಚಂದ್ರನ್ ಅವ್ರು ಯಾರನ್ನೂ ಈ ಪಾರ್ಟಿ ವೈಲೆನ್ಸ್ ಅಲ್ಲಿ ಮುಂಚೆ ನೋಡಿರ್ಲಿಲ್ಲ. ಕೊನೆಯಲ್ಲಿ ಸುದೀಪ್ ಅವ್ರ ಒಂದು ಗ್ಲಿಮ್ಸ್ ಬರುತ್ತೆ, ಪ್ರಾಬ್ಲಿ ಆಗ್ಲೇ ಹೇಳ್ದಂಗ್ಲೆ ಟು ಕಂಟಿನ್ಯೂ. ಇದು ಎಂಡಲ್ ಡೈಲಾಗು ಬರುತ್ತಲ್ಲ, ಇಟ್ ಜಸ್ಟ್ ಬಿಗಿನಿಂಗ್ ಅಂತ. ಎಸ್, so it was a nice trailer. Yes, the cut was nice for the trailer. Hopefully film won't disappoint us. So ಇಲ್ಲಿ ಬಂದ್ರೆ ಡೆಫಿನೆಟ್ಲಿ ಹೋಗಿ ನೋಡಿ ರಿವ್ಯೂ ಹಾಕ್ತಿವಿ. Definitely. ಎಸ್, ಇಬ್ರದ್ದು ಕೊಲಾಬ್ ಮಾಡಿರ್ತೀವಿ. ಸೊ ಇಬ್ರದ್ದು ಚಾನಲ್ ಕೆಳಗಡೆನೆ ಇರುತ್ತೆ. ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and keep watching.